ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಆಸೆ ಧಾರಾವಾಹಿಯ ಮುಂದಿನ ಸಂಚಿಕೆ ಏನಾಗಿದೆ ಅಂತ ಬನ್ನಿ ನೋಡೋಣ. ಮೊದಲೇದಾಗಿ ಎಲ್ಲರೂ ತಿಂಡಿ ತಿಂತಾ ಇರುವಾಗ ಶ್ರುತಿ ಮಾವಂಗೆ, ಮಾವ ನೀವು ಅತ್ತೆಗೆ ತಿನ್ಸಿ ಅಂತ ಹೇಳಿದಾಗ ಸುಮ್ಮನೆ ತಿಂತಾ ಇರ್ತಾನೆ. ಅವಾಗ ಶಾಂತಿ ತಿನ್ಸಕ್ಕೆ ಅಂತ ಕೈ ಎತ್ಕೊಂಡಾಗ ತಿಂಡಿ ಆಯ್ತು ನಾನು ಹೊರಡ್ತೀನಿ ಅಂತ ಅಂದ್ಬಿಟ್ಟು ಅಲ್ಲಿಂದ ಎದ್ದೋಗ್ತಾನೆ. ಅದನ್ನ ನೋಡಿ ಎಲ್ಲರಿಗೂ ಬೇಜಾರಾಗುತ್ತೆ. ಎಲ್ಲರದು ತಿಂಡಿ ತಿಂದಾದ್ಮೇಲೆ ಸೂರ್ಯನ್ಗೆ ಫೋನ್ ಬರುತ್ತೆ, ಸೆಕೆಂಡ್ ಹ್ಯಾಂಡ್ ಕಾರು ರೆಡಿ ಆಗಿದೆ ಬನ್ನಿ ತಗೊಂಬನ್ನಿ ಅಂತ. ಆಗ ಮೀನನ ಹತ್ರ ಹೋಗ್ಬಿಟ್ಟು, ಮೀನಾ ಸೆಕೆಂಡ್ ಹ್ಯಾಂಡ್ ಕಾರ್ ರೆಡಿ ಆಗಿಬಿಟ್ಟಿದೆ ಬಾ ತಗೊಂಬರೋಣ ಅಂತಂದಾಗ ಸರಿ ಆಯ್ತು ಹೋಗೋಣ ಬನ್ನಿ ಅಂತಂತ ಹೊರಟೋಗ್ತಾರೆ. ಈ ಕಡೆ ಶೋರೂಮಲ್ಲಿ ಮನೋಜು ದೇವ್ರ ಹತ್ರ ಬೇಡ್ಕೊತಾ ಇರ್ತಾನೆ, ಅಪ್ಪ ತಂದೆ ನಿನ್ನನ್ನೇ ನಂಬಿದ್ದೀನಿ, ನಾನು ಕೈಯಲ್ಲಿ ದುಡ್ಡಿಲ್ಲ ಏನೂ ಇಲ್ಲ, ಕಸ್ಟಮರು ಬರೋ ಹಾಗೆ ಮಾಡಪ್ಪ, ಎಲ್ಲ ಐಟಮ್ಸು ಸೇಲ್ ಆಗೋ ಹಾಗೆ ಮಾಡು, ನಿನ್ನನ್ನೇ ನಂಬಿದ್ದೀನಪ್ಪ, ನನಗೊಂದು ಸ್ವಲ್ಪ ದುಡ್ಡು ಕೊಡಪ್ಪ ನನಗೆ ಅಂತಂತ ಬೇಡ್ಕೊತಾ ಇರ್ತಾನೆ. ಆವಾಗ ಆ ಕಡೆ ಹಲೋ ಎಕ್ಸ್ಕ್ಯೂಸ್ ಮಿ ಸರ್ ಅಂತ ಬರ್ತಾರೆ. ದೇವ್ರ ಮಾತಾಡ್ತಾ ಇರೋದು ಅಂತ ದೇವ್ರ ಫೋಟೋನೇ ನೋಡ್ತಾ ಇರ್ತಾನೆ. ಹಲೋ ಸರ್ ನಾನು ಈ ಕಡೆ ಅಂತ ಹೇಳಿದಾಗ ಏನಪ್ಪ ಏನು ಬೇಕು, ಫರ್ನಿಚರ ಏನು ಸರ್ ಅಂತ ಕೇಳ್ತಾನೆ. ಅದೇನು ಬೇಡ ನಾನೇ ನಿಮಗೆ ಕೊಡಬೇಕಿತ್ತು ಅಂತ ಲೆಟರ್ ಕೊಟ್ಟು ಹೋಗ್ತಾನೆ. ಲೆಟರ್ನ ಓದ್ತಾ ಇರ್ತಾನೆ. ಓದಿದ್ರೆ ಯಾರು ಬರ್ದಿರೋದು ಅಂತ ಗೊತ್ತಿರೋದಿಲ್ಲ, ಆದರೆ ಬೆದರಿಕೆ ಲೆಟರ್ ಆಗಿರುತ್ತೆ. ಲೆಟರ್ ಕೊಟ್ಟಿರೋನ ಮಾತಾಡ್ಸಕ್ಕೆ ಅಂತ ಹೋದಾಗ ಅಲ್ಲಿ ಅವ್ರು ಇರೋದೇ ಇಲ್ಲ. ಸುತ್ತಮುತ್ತ ಎಲ್ಲ ಹುಡುಕಿದ್ರು ಅವ್ರು ಸಿಗೋದೇ ಇಲ್ಲ. ಶಾಕಲ್ಲಿ ನಿಂತ್ಕೊಂಡಿರುವಾಗ ಅಲ್ಲಿಗೆ ಪೂಜಾ ಮತ್ತೆ ರೋಹಿಣಿ ಅಲ್ಲಿಗೆ ಬರ್ತಾರೆ. ಅದನ್ನ ನೋಡ್ಬಿಟ್ಟು ಪೂಜಾ, ಏನೇ ನಿನ್ ಗಂಡ ಇಷ್ಟೊಂದು ಡೀಪ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ, ಏನದು ಕೇಳಿ ನಡಿ ಅಂತಂತ ಹೋದಾಗ ಮನೋಜ್ ಅಂತ ಮುಟ್ಟಿದಾಗ ಅಮ್ಮ ಅಪ್ಪ ಅಂತಂತ ಚೀರ್ತಾನೆ. ನಾನ್ ಮನೋಜ್ ಏನಾಯ್ತು ಅಂದಾಗ ಲೆಟರ್ ಕೊಡ್ತಾನೆ. ಅದನ್ನ ಓದ್ಬಿಟ್ಟು ಯಾರು ಬರ್ದು ಹಾಕಿರೋದು ಈ ತರ, ಯಾರು ನಿಮಗೆ ಕೊಟ್ಟಿರೋದು ಅಂದಾಗ ಅದು ಗೊತ್ತಿಲ್ಲ, ಕೊಟ್ಬಿಟ್ಟ ಹೋದ ಅಷ್ಟೇ ನನಗೆ ಗೊತ್ತು ಅಂತಾನೆ. ಏನಾಯ್ತು ಹೇಳಿ ಅಂತ ಹೇಳಿದಾಗ ಗೊತ್ತಿಲ್ಲ ರೋಹಿಣಿ, ಯಾರೋ ಈ ಥರ ಬರೆದ್ಬಿಟ್ಟು ಹೋಗಿದ್ದಾರೆ, ತುಂಬ ಭಯ ಆಗ್ತಾ ಇದೆ ಅಂತ ಹೇಳಿದಾಗ ಏನಕ್ಕೆ ಹಿಂಗೆ ಬರೆದೋಗಿದ್ದಾರೆ, ಮನೆ ವಿಷಯ ಇವರಿಗೆಲ್ಲ ಹೇಗೆ ಗೊತ್ತು ಅಂದಾಗ ಮನೆ ವಿಷಯ ಅವರಿಗೆ ಗೊತ್ತಿರೋದು ನಮ್ಮ ಮನೆಯವ್ರಿಗೆ ಗೊತ್ತು, ಇನ್ನು ಮಿಕ್ತವ್ರು ಯಾರಿಗೂ ಗೊತ್ತಿಲ್ಲ, ಯಾರಿಗೆ ಗೊತ್ತಿರೋದು ಅಂತ ಯೋಚನೆ ಮಾಡ್ತಾ ಇರ್ತಾನೆ ಮನೋಜು. ನನ್ ಬಿಟ್ರೆ ಯಾರಿಗೂ ಗೊತ್ತಿರಲ್ಲ ಅಂತಂತ ಪೂಜನ್ನ ಅನುಮಾನದಿಂದ ನೋಡ್ತಾ ಇರ್ತಾನೆ. ಏನು ನನ್ನ ಮೇಲೆ ಅನುಮಾನ ಬಿಡ್ತಿದ್ಯಾ ಏನು ಹೆಂಗೆ ಅಂತಂತ ಪೂಜೆ ಜಬರಿಸ್ತಾಳೆ. ಆಗ ರೋಹಿಣಿ, ಏನ್ ಮನೋಜ್ ಇದು, ಯಾರೋ ಪ್ರ್ಯಾಂಕ್ ಮಾಡಕ್ ಹೀಗೆ ಮಾಡಿರೋದು ಅಂತಂದಾಗ, ಪ್ರ್ಯಾಂಕ್ ಮಾಡೋದಿದ್ರೆ ವಿಡಿಯೋ ಅದನ್ನ ಫೋಟೋ ಎಲ್ಲ ತಗೊಂತಾರೆ, ಆದ್ರೆ ಈ ತರ ಏನೂ ಇಲ್ಲ, ಯಾರೋ ನನಗೆ ಬೆದರಿಕೆನೆ ಆಗ್ತಾ ಇದ್ದಾರೆ ಅಂತ ಹೇಳ್ತಾನೆ. ಅಲ್ಲಿರೋ ಸ್ಟಾಫ್ಗಳೇ ಏನೋ ಅದ್ರ ಬಗ್ಗೆನೇ ಮಾತಾಡ್ತಾ ಇರ್ತಾರೆ. ಮನೋಜ್ ಇವರೇ ಕೊಟ್ಟಿರ್ಬೇಕು ಅಂತ ಹೋಗಿ ಅವರಿಗೆಲ್ಲ ರೇಗ್ತಾ ಇರ್ತಾರೆ. ಅಯ್ಯೋ ಮನೋಜ್ ನಿಮ್ಗೆ ಏನಾಗಿದೆ, ಅವರೆಲ್ಲ ಬನ್ನಿ ಸುಮ್ಮನೆ ಇರಿ ಅಂತ. ನನಗೆ ತುಂಬಾ ಟೆನ್ಷನ್ ಆಗ್ತಿದೆ ರೋಹಿಣಿ, ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಆ ಚೀಟಿನ ಎಸ್ಕೊಂಡು ಹೊರಟೋಗ್ತಾನೆ. ಆಗ ಪೂಜಾ, ಯಾರೇ ಈ ತರ ಮಾಡಿರೋದು, ಏನು ನಿನಗೇನಾದ್ರೂ ಗೊತ್ತಾ ಅಂತ ಹೇಳಿದಾಗ ನನಗೂ ಸರಿಯಾಗಿ ಗೊತ್ತಿಲ್ಲ ಅಂದಾಗ, ನಿನಗೆ ಫೋನ್ ಮಾಡಿ ದುಡ್ಡೆಲ್ಲ ಕೇಳ್ತಾ ಇದ್ನಲ್ಲ ನನ್ನ ಮಗ, ಅವನೇ ಈ ತರ ಮಾಡಿರ್ಬೇಕಾ ಅಂದಾಗ ಅವ್ನು ಜೈಲಲ್ಲಿದ್ದಾನೆ ಅಂತ ಹೇಳ್ತಾಳೆ. ಇಲ್ಲ ಅಂದ್ರೆ ಮನೋಜ್ ಎಕ್ಸ್ ಗರ್ಲ್ ಫ್ರೆಂಡ್ ಇರ್ಬೇಕಾ ಅವಳು ಅಂತಂದ್ರೆ, ಅವಳು ಕೆನಡಾದಲ್ಲಿ ಇದ್ದಾಳೆ, ಇಲ್ಲೆಲ್ಲೂ ಇಲ್ಲ ಅಂತ ಹೇಳಿದಾಗ, ಇದ್ರೂ ಇರ್ಬೋದು ಕಣಿ ಹೇಳಕ್ಕಾಗಲ್ಲ ಅಂದಾಗ, ಯೋಚನೆ ಮಾಡೋಣ ಇರು ಅಂತಂತ ಯೋಚನೆ ಮಾಡ್ತಾ ಇರ್ತಾರೆ. ಈ ಕಡೆ ಮನೆಯಲ್ಲಿ ಸೂರ್ಯ ಹೊಸ ಕಾರ್ ತಗೊಂಬರ್ತಾನೆ. ತಗೊಂಬಂದಾದ್ಮೇಲೆ ಮೀನಾಗೆ ಫೋನ್ ಮಾಡಿ ಕರೀತಾಳೆ. ಸರಿ ಎಲ್ಲರೂ ಕರ್ಕೊಂಬರ್ತೀನಿ ರೀ ಅಂತಂತ ಎಲ್ಲರನ್ನು ಕರೀತಾ ಇರುವಾಗ, ಓ ಹೊಸ ಕಾರ್ ತಗೊಂಬಂದೇನಮ್ಮ ಬನ್ನಿ ನೋಡೋಣ ಅಂತ ಹೊರಡ್ತಾ ಇರುವಾಗ, ಅವಾಗ ಶಾಂತಿ, ಏನು ಫ್ಲೈಟ್ ತಗೊಂಬಂದಿರೋ ನಂಗೆ ಆಡ್ತಿದ್ದಾನೆ. ಆಗ ಲಕ್ಕಿ ಕೋಪ ಬಂದು, ಏನೇ ಬೊಗಳುತ್ತಿದೀಯಾ, ಸುಮ್ಮನೆ ಬಾಯಿ ಮುಚ್ಕೊಂಡು ಕುತ್ಕೋ ಅಂತಂತ ಬೈತಾಳೆ. ಆಗ ಎಲ್ಲರೂ ಆಚೆ ಬಂದಾದ್ಮೇಲೆ ಕಾರ್ನ ನೋಡ್ಬಿಟ್ಟು ರಂಗನಾಥ್, ತುಂಬಾ ಚೆನ್ನಾಗಿದೆ ಕಣಪ್ಪ ಅಂತಂದಾಗ, ಲಕ್ಕಿ ಹೇಗಿದೆ ನೀನು ಹೇಳು ಅಂತ ಹೇಳಿದಾಗ ಶಾಂತಿ ಅವಾಗ ಸೆಕೆಂಡ್ ಹ್ಯಾಂಡ್ ಕಾರಿಗೆ ದೊಡ್ಡದಾಗಿ ಬಿಲ್ಡಪ್ ಬೇರೆ ಅಂತ ಹೇಳ್ತಾಳೆ. ಲಕ್ಕಿ ನೀನು ಹೇಳು ಲಕ್ಕಿ ಅಂತಂದಾಗ, ಎರಡನೇ ಕಾರು ತುಂಬ ಚೆನ್ನಾಗಿದೆ ಕಣೋ, ಎರಡನೇ ಕಾರ್ ತಗೊಂಡಿರೋದು ತುಂಬ ಖುಷಿ ಕೊಡ್ತಾ ಇದೆ ಅಂತ ಹೇಳ್ತಾನೆ. ಅವಾಗ ಹೋಗಿ ರವಿ, ತುಂಬ ಚೆನ್ನಾಗಿದೆ ಕಾರು, ಅದೇ ಬ್ರ್ಯಾಂಡ್ದಲ್ವಾ ಅಂತಂದಾಗ, ಹಳೆ ಕಾರ್ ತಗೊಂಡಿದ್ದಲ್ಲ ಅಂತ ಕೇಳಿದಾಗ, ಅದೇ ಬ್ರ್ಯಾಂಡು ಆದರೆ ಮಾಡೆಲ್ ಬೇರೆದು ಅಂತ ಹೇಳ್ತಾನೆ. ತುಂಬ ಚೆನ್ನಾಗಿದೆ ಕಣೋ ಅಂತ ಹೇಳ್ತಾರೆ. ಆಗ ಶ್ರುತಿ ಕಂಗ್ರಾಟ್ಸ್ ಅಂತ ಇಬ್ರಿಗೂ ಹೇಳ್ತಾಳೆ. ಎರಡನೇ ಕಾರ್ ಬೇರೆ ತಗೊಂಡಿದ್ಯಾ, ಹೀಗೆ ಮಾಡ್ತಾ ಇದ್ರೆ ನೀನು ಟ್ರಾವೆಲ್ಸ್ ಕಂಪ್ನಿನ ಶುರು ಮಾಡ್ತೀಯನೋ ಅಂತಂದಾಗ ಎಲ್ಲರೂ ಖುಷಿ ಪಡ್ತಾ ಇರ್ತಾರೆ. ಲಕ್ಕಿ ಆಗ, ಈಗ ಎರಡನೇ ಕಾರ್ ತಗೊಂಡಿದ್ಯಾ, ಇದೇ ತರ 2, 4 ಆಗ್ಲಿ 8 ಆಗ್ಲಿ 10 ಆಗ್ಲಿ ಅಂತ ಹೇಳ್ತಾ ಇರ್ತಾಳೆ. ಆಯ್ತು ಬಿಡು ಅಂತಂತ ಎಲ್ಲರೂ ಖುಷಿ ಪಡ್ತಾ ಇರ್ತಾರೆ. ಆಗ ರಂಗನಾಥ್ ಮೀನನ್ನ ಹೊಗಳುತ್ತಾರೆ. ಮೀನನ್ ಕಾಲ್ಗುಣ ಎಲ್ಲ ಇದ್ದು ಮೀನ ಇರೋದಕ್ಕೆ ಸೂರ್ಯ ಈ ತರ ಉದ್ಧಾರ ಆಗ್ತಾ ಇರೋದು ಅಂತ ಹೇಳ್ತಾನೆ. ತಗೊಲಕ್ಕಿ ಈ ಕೀನ ಆಶೀರ್ವಾದ ಮಾಡಿ ನೀನೇ ನಿನ್ ಕೈಯಾರ ಮೀನಾಗೆ ಕೊಡು, ನಾ ಇಸ್ಕೊಂತೀನಿ ಅಂತ ಹೇಳ್ಬಿಟ್ಟು ಅವಳು ಆಶೀರ್ವಾದ ಮಾಡಿ ಮೀನನ್ ಕೈಗೆ ಕೀ ಕೊಡ್ತಾಳೆ. ಆಮೇಲೆ ಲಕ್ಕಿ, ಸರಿ ಹೊಸ ಕಾರ್ ಅಲ್ವಾ, ನಿಮ್ಮ ಅಪ್ಪ ಅಮ್ಮನ್ನ ಕೂರಿಸ್ಕೊಂಡು ಒಂದ್ ರೌಂಡ್ ಕರ್ಕೊಂಡು ಹೋಗು ಅಂತಂದಾಗ, ಕರ್ಕೊಂಡು ಹೋಗ್ತೀನಿ ನೀನು ಬಾ ಲಕ್ಕಿ ಅಂತಂದಾಗ, ಏಯ್ ನಾನ್ ಬೇಡ ಕಣೋ, ಮೀನಾ ನೀನೇ ಅರ್ಥ ಮಾಡ್ಸಮ್ಮ ಅಂತಂದಾಗ,
ಹೇಳಿದಾಗ, ರೀ ಅಪ್ಪೆ ಮಾವ ಮಾತಾಡ್ತಾ ಇಲ್ಲ ತಾನೆ ಇನ್ನೂ, ಅದಕ್ಕೆ ಹಾಗೆ ಹೇಳ್ತಾ ಇರೋದೆ ಲಕ್ಕಿ ಅಂತ ಹೇಳಿದಾಗ, ಅದು ಲಕ್ಕಿ ಸನ್ನೆ ಮಾಡಿ ಕಣ್ಣು ಸನ್ನೆ ಮಾಡ್ತಾರೆ. ಹ್ಞೂ ಸರಿ 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 ಆಯಿತು, ಅವ್ರಿಬ್ರು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ. ಸರಿ ಆಯಿತು ಅಂತ ಮುಂದೆ ಕೂರಕ್ಕೆ ಅಂತ ರಂಗನಾಥ್ ಹೋದಾಗ, ಲೋ ಅಲ್ಲೇನೋ ಮಾಡ್ತಿದೀಯಾ ಅಂತಂತ ಲಕ್ಕಿ ಕೇಳ್ತಾಳೆ. ಏನಮ್ಮ ಸೀಟ್ ಇದೆಯಲ್ಲ ಕುತ್ಕೊತೀನಿ ಅಂತಂದಾಗ, ಅವಾಗ ಸೂರ್ಯನೋ ಹೌದಲ್ವಾ ಸೀಟ್ ಇದೆ ಕುತ್ಕೊಳ್ಳಿ ಬಿಡು ಅಂತ ಲಕ್ಕಿ ಅಂತ ಹೇಳ್ತಾಳೆ. ಏಯ್ ನೀನು ಬಾಯಿ ಮುಚ್ಚು ಅಂತ ಹೇಳ್ಬಿಟ್ಟು, ಹಿಂದೆ ನೀನು ಹೋಗಿ ಕುತ್ಕೋ, ಶಾಂತಿ ನೀನು ಹಿಂದೆ ಹೋಗಿ ಕುತ್ಕೋ, ಮುಂದೆ ಮೀನ ಕುತ್ಕೊತಾಳೆ ಅಂತ ಹೇಳ್ತಾಳೆ. ಆಮೇಲೆ ಎಲ್ರಿಗೂ ಅವ್ರಿಗೆ ಅರ್ಥ ಆಗ್ಬಿಟ್ಟು, ಹೌದಪ್ಪ ಲಕ್ಕಿ ಹೇಳಿದ್ನ ಮುಗೀತು, ನೀನು ಹಿಂದೆ ಕುತ್ಕೋ ಅಂತ ಹೇಳ್ತಾಳೆ. ಈ ಕಡೆ ಶ್ರುತಿ ರವಿ ಹತ್ರ, ಅಜ್ಜಿ ಎಷ್ಟು ಬ್ರಿಲಿಯಂಟ್ ಅಲ್ವಾ, ಅತ್ತೆ ಮಾವ ಮಾತಾಡಲಿ ಟೈಮ್ ಸ್ಪೆಂಡ್ ಮಾಡಲಿ ಅಂತ ಎಷ್ಟೊಂದು ಐಡಿಯಾಗಳು ಮಾಡ್ತಾರೆ ಅಂತ ಹೇಳಿದಾಗ, ಓ ಇದ ಐಡಿಯಾ ಅಂತಂತ ರವಿ ಹೇಳ್ತಾನೆ. ಇಷ್ಟು ತಿಳಿಯಲ್ಲ ನಿನಗೆ ಅಂತ ಹೇಳ್ತಾಳೆ. ಈ ಕಡೆ ಮೀನಾ, ಸೂರ್ಯ, ರಂಗನಾಥ್, ಶಾಂತಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಬರ್ತಾ ಇರುವಾಗ ಸೂರ್ಯ ಒಂದು ಪ್ಲಾನ್ ಮಾಡ್ತಾನೆ. ಇವರಿಬ್ರನ್ನ ಹೇಗಾದ್ರೂ ಮಾಡಿ ಮಾತಾಡೋ ಥರ ಮಾಡಬೇಕು, ಜೊತೆಗಿರೋ ಥರ ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟು, ಮೀನಾ ಇವರಿಬ್ರನ್ನು ಸೇರೋ ಥರ ನಾನು ಮಾಡ್ತೀನಿ ನೋಡು ಅಂತ ಹೇಳಿ, ರೋಡಲ್ಲಿ ಹಳ್ಳ ಇಲ್ಲ ಅಂದ್ರೂ ಬೇಕು ಅಂತಾನೆ ಸೂರ್ಯ ಆ ಕಡೆ ಈ ಕಡೆ ಓಡಿಸ್ತಾ ಇರ್ತಾನೆ. ಆವಾಗ ಮೀನಾ ಅವಳ ಮೇಲೆ ಬೀಳ್ತಾಳೆ. ಈ ನಿನಗಲ್ಲ ಕಣೆ, ನೀನು ಸೀಟ್ ಬೆಲ್ಟ್ ಹಾಕೋ ಅಂತ ಹೇಳ್ಬಿಟ್ಟು ಬೇಕು ಅಂತಾನೆ ಆ ಥರನೇ ಓಡಿಸ್ತಾ ಇರ್ತಾನೆ. ಅವರಿಬ್ರು ಅಲ್ಲಾಡ್ತಾ ಸರಿಯಾಗಿ ಓಡಿಸೋ, ನೀಟಾಗಿ ಓಡಿಸೋ ಅಂತ ಹೇಳಿದಾಗ, ಮಾವ ರೋಡ್ ಸರಿ ಇಲ್ಲ ಮಾವ ಅಂತ ಹೇಳ್ತಾರೆ. ಶಾಂತಿನೂ ಅದೇ ಹೇಳಿದಾಗ, ನಿನ್ನ ಗಂಡಂಗೆ ಸರಿಯಾಗಿ ಗಾಡಿ ಓಡಿಸೋಕೆ ಬರಲ್ಲ ಅಂದಾಗ, ಇಲ್ಲ ಅತ್ತೆ ರೋಡ್ ಸರಿ ಇಲ್ಲ ಅಂತ ಹೇಳ್ತಾಳೆ. ಸ್ವಲ್ಪ ಹೊತ್ತು ಬೇಕು ಅಂತಾನೆ ಆ ಕಡೆ ಈ ಕಡೆ ಓಡಿಸ್ತಾನೆ ಇರ್ತಾನೆ. ಅವರಿಬ್ರು ಶೇಕ್ ಆಗ್ತಾ ಇದ್ದಾಗ, ಸರಿ ಆಯಿತು ಬಾ ಹಿಡ್ಕೊ ಒಂದು ಸ್ವಲ್ಪ ಹೊತ್ತು, ಇಲ್ಲ ಅಂತಂದರೆ ಏನಾದರೂ ಕೈ ಕಾಲು ಉಳಿಸ್ಕೊಂಡಿದೀಯ ನೀನು ಅಂತಂತ ಹತ್ರ ಕೂರಿಸ್ಕೊಳ್ತಾನೆ, ಕೈ ಹಿಡ್ಕೊತಾನೆ. ಅದು ನೋಡ್ಬಿಟ್ಟು ನೋಡ್ದ ಇವರಿಬ್ರನ್ನ ಹೇಗೆ ಸೇರಿಸ್ದೆ ಅಂತ ಹೇಳ್ತಾನೆ. ಇವತ್ತಿನ ಈ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗಿದೆ. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.